ನೀವೆಲ್ಲರೂ ಕೂಡ ಕುಮುದ, ಕುಮುದಿನಿ ಅನ್ನುವ ಹೆಸರನ್ನು ಕೇಳಿಯೇ ಇರ್ತೀರಿ. ಸಾಮಾನ್ಯವಾಗಿ ಕುಮುದ, ಕುಮುದಿನಿ ಅನ್ನುವ ಹೆಸರನ್ನು ಸ್ತ್ರೀಯರಿಗೆ ಇಟ್ಟಿರ್ತಾರೆ. ಆದರೆ ಈ ಹೆಸರಿನ ಒಂದು ಸಸ್ಯ ಇದೆ, ಅದು ಜಲವಾಸಿ ಸಸ್ಯ ಅನ್ನೋದು ಅನೇಕರಿಗೆ ಗೊತ್ತಿರಲಿಕ್ಕಿಲ್ಲ. ಈ ಜಲವಾಸಿ ಸಸ್ಯ ಇದೆಯಲ್ಲ, ಈ ಕುಮುದಿನಿದು, ಅದರ ಪುಷ್ಪ ಹೂವು ಕೂಡ ಬಹಳ ಸುಂದರವಾಗಿರ್ತದೆ. ನೀವಿಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಅದೇ ಕುಮುದ, ಕುಮುದಿನಿ ಹೂವು ಆಗಿದೆ. ಈ ಕುಮುದ, ಕುಮುದಿನಿ ಸಸ್ಯವು ಸಾಮಾನ್ಯವಾಗಿ ಕೆರೆ, ಕಟ್ಟೆ ಹಾಗೂ ನಿಧಾನವಾಗಿ ಹರಿಯುವ ಸಿಹಿ ನೀರಿನ ಜಲಮೂಲಗಳಲ್ಲಿ ಮಾತ್ರ ಕಂಡುಬರ್ತದೆ. ಈ ಸಸ್ಯವು ನೀರಿನಲ್ಲಿರುವ ನೈಟ್ರೇಟು ಅಂದರೆ ಕಲ್ಮಶಗಳನ್ನು ಹೀರಿಕೊಂಡು ನೀರನ್ನು ಶುದ್ಧೀಕರಿಸಲು ಸಹಾಯ ಮಾಡ್ತದೆ. ಅಲ್ಲದೆ ಇದು ಸಣ್ಣ ಮೀನುಗಳು ಮತ್ತು ಜಲಚರ ಕೀಟಗಳಿಗೆ ಆಶ್ರಯವನ್ನು ನೀಡ್ತದೆ. ಈ ಕುಮುದ ಅಥವಾ ಕುಮುದಿನಿ ಜಲವಾಸಿ ಸಸ್ಯದ ಬಗ್ಗೆ ನಮ್ಮ ಭಾರತೀಯ ಪುರಾಣಗಳಲ್ಲಿ ಸಾಕಷ್ಟು ಉಲ್ಲೇಖಗಳಿದ್ದು, ಈ ಕುಮುದಿನಿ ಹೂವನ್ನು ಚಂದ್ರನ ಪ್ರೇಯಸಿ ಎಂದು ಕರೆಯಲಾಗಿದೆ. ಯಾಕೆಂದರೆ ಸೂರ್ಯನ ಕಿರಣಗಳಿಗೆ ತಾವರೆ ಹೂವು ಅಂದರೆ ಕಮಲದ ಹೂವು ಅರಳಿದರೆ, ಈ ಕುಮುದಿನಿ ಹೂಗಳು ರಾತ್ರಿಯ ಚಂದ್ರನ ಬೆಳಕಿಗೆ ಸಂಪೂರ್ಣವಾಗಿ ಅರಳುತ್ತವೆ ಅಂತ ಹೇಳಲಾಗಿದೆ. ಈ ಕುಮುದಿನಿ ಬಗ್ಗೆ ಶ್ರೀಕೃಷ್ಣನ ಪುರಾಣದಲ್ಲಿ ಕೂಡ ಉಲ್ಲೇಖಗಳಿವೆ. ಶ್ರೀಕೃಷ್ಣನಿಗೆ ಸಂಬಂಧಿಸಿದ ಮಥುರಾ ಹಾಗೂ ಬೃಂದಾವನದ ಸುತ್ತಮುತ್ತಲಿರುವ ದ್ವಾದಶ ಅಂದರೆ 12 ಪವಿತ್ರ ವನಗಳಲ್ಲಿ ಈ ಕುಮುದ ವನ ಕೂಡ ಒಂದಾಗಿದೆ. ಶ್ರೀಕೃಷ್ಣನು ತನ್ನ ಬಾಲಲೀಲೆಗಳ ಸಮಯದಲ್ಲಿ ತನ್ನ ಗೋಪಾಲಕ ಮಿತ್ರರೊಂದಿಗೆ ಈ ವನಗಳಲ್ಲಿದ್ದ ಕೊಳಗಳಲ್ಲಿ ಜಲಕ್ರೀಡೆ ಆಡುತ್ತಿದ್ದನೆಂದು ಮತ್ತು ಅಲ್ಲಿನ ಗೋಪಾಲಕರು ಈ ಕುಮುದಿನಿ ಹೂವುಗಳ ಮಾಲೆಯನ್ನು ಧರಿಸುತ್ತಿದ್ದಾರೆಂದು ಪುರಾಣಗಳಲ್ಲಿ ವಿವರಿಸಲಾಗಿದೆ. ಈ ಕುಮುದ, ಕುಮುದಿನಿ ಹೂವಿನ ಸಸ್ಯ ಬರೀ ಚಂದಕ್ಕಷ್ಟೇ ಅಲ್ಲ, ಇದೊಂದು ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಸಸ್ಯ ಕೂಡ ಆಗಿದೆ. ಈ ಬಗ್ಗೆ ನಮ್ಮ ಪ್ರಾಚೀನ ಆಯುರ್ವೇದ ಗ್ರಂಥಗಳಾದಂತಹ ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆಯಲ್ಲಿ ಈ ಸಸ್ಯದ ಔಷಧೀಯ ಗುಣಗಳ ಬಗ್ಗೆ ಉಲ್ಲೇಖಿಸಲಾಗಿದೆ. ದೇಹದ ಉಷ್ಣತೆಯನ್ನು ಕಡಿಮೆ ಮಾಡುವ ಮತ್ತು ಪಿತ್ತ ದೋಷ ನಿವಾರಿಸುವ ಸಸ್ಯವಾಗಿ ಇದರ ಬಗ್ಗೆ ಚರಕ ಮಹರ್ಷಿ ಮತ್ತು ಸುಶ್ರುತ ಮಹರ್ಷಿ ಉಲ್ಲೇಖಿಸಿದ್ದಾರೆ. ಸಂಸ್ಕೃತ ಭಾಷೆಯಲ್ಲಿರುವ ಆಯುರ್ವೇದ ಗ್ರಂಥಗಳಲ್ಲಿ ಈ ಸಸ್ಯವನ್ನು ಕುಮುದಿನಿ, ಕುಮುದ, ತಗರ ಹಾಗೂ ಅಂಶಪಾದಿ ಎಂದು ವಿವರಿಸಲಾಗಿದೆ. ಆ ಪ್ರಾಚೀನ ಆಯುರ್ವೇದ ಗ್ರಂಥಗಳ ಪ್ರಕಾರ ಈ ಕುಮುದಿನಿ ಸಸ್ಯ ಪಿತ್ತ ಮತ್ತು ಕಫದೋಷವನ್ನು ಸಮತೋಲನಗೊಳಿಸುವ ಗುಣವನ್ನು ಹೊಂದಿದೆ. ಹಾಗೆ ಶೀತ ಗುಣವನ್ನು ಹೊಂದಿದ್ದು ಮೂತ್ರವರ್ಧಕ ಗುಣವನ್ನು ಕೂಡ ಹೊಂದಿದೆ. ಇದರ ಹೂವುಗಳು ಬಿಳಿ ಬಣ್ಣದಲ್ಲಿದ್ದು 5 ರಿಂದ 6 ದಳಗಳನ್ನು ಹೊಂದಿರ್ತವೆ. ಮಧ್ಯಭಾಗದಲ್ಲಿ ಹಳದಿ ಬಣ್ಣವನ್ನು ಹೊಂದಿರ್ತವೆ. ಇದರ ದಳದ ಅಂಚುಗಳು ಹಿಮದ ಹರಳಿನಂತೆ ಅಂದರೆ ಮಂಜುಗಡ್ಡೆಯ ಹರಳಿನಂತೆ ನೂಲಿನಂಥ ವಿಶಿಷ್ಟವಾದ ನವಿರಾದ ರೋಮಗಳಿಂದ ಆವೃತವಾಗಿರ್ತವೆ. ಹೂವಿನ ಕೆಳಭಾಗದಲ್ಲಿರುವ ಎಲೆಗಳು ದುಂಡಾಗಿದ್ದು ನೀರಿನ ಮೇಲ್ಮೈ ಮೇಲೆ ತೇಲುತ್ತವೆ. ಇವು ನೋಡಲು ಸಣ್ಣ ಗಾತ್ರದ ಕಮಲದ ಎಲೆಗಳಂತೆ ಕಾಣಿಸುತ್ತವೆ. ಈ ಸಸ್ಯದ ಎಲೆಗಳ ಪೇಸ್ಟನ್ನು ಚರ್ಮ ಸಂಬಂಧಿ ಕಾಯಿಲೆಗಳಾದಂತಹ ಕಜ್ಜಿ, ತುರಿಕೆ ಹಾಗೂ ಇತರೆ ಚರ್ಮದ ಸೋಂಕುಗಳಿಗೆ ಹಚ್ಚುವುದರಿಂದ ಅವುಗಳು ವಾಸಿಯಾಗ್ತವೆ. ಮತ್ತು ಸಾಂಪ್ರದಾಯಿಕ ವೈದ್ಯಕೀಯದಲ್ಲಿ ಕಾಮಾಲೆ ಅಂದರೆ ಜಾಂಡೀಸ್ ರೋಗದ ಚಿಕಿತ್ಸೆಯಲ್ಲಿ ಮತ್ತು ಲಿವರ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಲಿಕ್ಕೆ ಇದರ ಬಳಕೆ ಇದೆ. ಇದು ಮೂತ್ರವರ್ಧಕ ಗುಣವನ್ನು ಹೊಂದಿದ್ದು ಮೂತ್ರ ವಿಸರ್ಜನೆಯ ತೊಂದರೆ ಇರುವಾಗ ಮತ್ತು ಮೂತ್ರನಾಳದ ಸೋಂಕುಗಳ ಚಿಕಿತ್ಸೆಯಲ್ಲಿ ಕೂಡ ಇದನ್ನು ಬಳಸಲಾಗುತ್ತದೆ. ಈ ಜಲವಾಸಿ ಸಸ್ಯದಲ್ಲಿ ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಗುಣಗಳನ್ನು ಹೊಂದಿದ್ದು ದೇಹದ ಆಂತರಿಕ ಊತ ಮತ್ತು ಸಂಧಿವಾತದ ನೋವನ್ನು ಕಡಿಮೆ ಮಾಡಲಿಕ್ಕೆ ಕೂಡ ಇದನ್ನು ಚಿಕಿತ್ಸೆ ರೂಪದಲ್ಲಿ ಬಳಸಲಾಗ್ತದೆ. ಸಾಂಪ್ರದಾಯಿಕ ವೈದ್ಯರು ಕೂಡ ಇದರ ಎಲೆಗಳನ್ನು ಜ್ವರ ಮತ್ತು ತಲೆನೋವಿನ ಸಂದರ್ಭದಲ್ಲಿ ಆ ಶಾಖವನ್ನು ಅಂದರೆ ದೇಹದ ಹೀಟನ್ನು ಕಡಿಮೆ ಮಾಡಲಿಕ್ಕೆ ಬಳಸ್ತಾರೆ. ಇತ್ತೀಚಿನ ಆಯುರ್ವೇದ ಉತ್ಪನ್ನಗಳಲ್ಲಿ ಈ ಜಲವಾಸಿ ಸಸ್ಯವನ್ನು ಆತಂಕ ನಿವಾರಣೆ ಮತ್ತು ಮೂತ್ರದ ಸೋಂಕಿನ ನಿವಾರಣೆಗೆ ಇದರ ಸಾರಗಳನ್ನು ಬಳಸಿದ ಔಷಧಿಗಳನ್ನು ಉತ್ಪಾದಿಸಿದ್ದಾರೆ. ಇದು ಬಹು ಸುಂದರವಾದಂತಹ ನಕ್ಷತ್ರದಂತಹ ಬಿಳಿ ಹೂವನ್ನು ಬಿಡೋದರಿಂದ ಇದನ್ನು ಅಲಂಕಾರಕ್ಕಾಗಿ ಕೃತಕ ಕೊಳಗಳು, ವಾಟರ್ ಗಾರ್ಡನ್ಗಳು ಮತ್ತು ಅಕ್ವೇರಿಯಂಗಳಲ್ಲಿ ಬಳಸಲಾಗ್ತಾ ಇದೆ. ಈ ಸಸ್ಯವನ್ನು ಇಂಗ್ಲೀಷ್ನಲ್ಲಿ ವಾಟರ್ ಸ್ನೋ ಫ್ಲೇಕ್ ಅಂತೇಳಿ ಕರೀತಾರೆ. ಇದರ ವೈಜ್ಞಾನಿಕ ಹೆಸರು ನಿಂಫಾಯ್ಡ್ಸ್ ಇಂಡಿಕಾ ಅಂತೇಳಿ. ಈ ಸಸ್ಯದ ಕುಟುಂಬ ಮಿನಿಯಾಂಥೇಸಿಯಾ. ನಿಮಗೆ ಈ ಕುಮುದಿನಿ ಹೂವು ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಭಾಳ ಮುಖ್ಯವಾಗಿ ಯಾರಾದರೂ ಕುಮುದ, ಕುಮುದಿನಿ ಅನ್ನೋರು ಏನಾದರೂ ಈ ವಿಡಿಯೋವನ್ನು ನೋಡ್ತಿದ್ರೆ ಅವರು ತಪ್ಪದೆ ಕಡ್ಡಾಯವಾಗಿ ಲೈಕ್ ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಹೆಚ್ಚು ಇಷ್ಟವಾಗಿದ್ದರೆ ಇದನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸ್ಕೊಡಿ, ಅವರು ಕೂಡ ನೋಡಿ ತಿಳ್ಕೊಳ್ಳಿ. ಮತ್ತು ನೀವು ನೋಡುತ್ತಿರುವ ಈ ನೇಟಿವ್ ನೆಟ್ ಯೂಟ್ಯೂಬ್ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈವರೆಗೆ ಈ ವಿಡಿಯೋ ನೋಡಿದ ನಿಮಗೆ ನಮಸ್ತೆ ನಮಸ್ತೆ ನಮಸ್ತೆ.